ಏನ್ ದಬಾಕ್ತಾಳೆ 10th ಅಲ್ಲಿ ಅಂತ ನಾನು ನಿಮಗೆ ತೋರಿಸ್ತೀನಿ. ರಿಸಲ್ಟ್ ಬಂದಿದ್ದ ದಿನ ನಾನು ಬ್ಲಾಗ್ ಮಾಡಿಲ್ಲ ಅಂದ್ರೆ ಉಪ್ಪಿಟ್ಟು ಓಕೆ, ಆದ್ರೆ ಬಸ್ಸಾರ್ ಯಾಕೆ? ಈ ಪುಟಾಣಿ ಗೊಂಬೆ ಹುಡ್ಕೊಂಡೆ ನಾವು ಚಿಕ್ಕಪೇಟೆಗೆ ಬಂದಿದ್ದು. ನಿಮ್ ತರನೇ ಇದೆ ಡುಂಡುಮುಟಿ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಎಷ್ಟದು? ಒಂದ್ ಸೇರ್ 500 2500 ಕಾಸ್ಟ್ಲಿ ದುನಿಯಾ ಗೈಸ್. ಲಂಗ ದಾವಣಿಯಾಗ ಮಸ್ತ್ ಹಾಕಂತಿ ಲಾವಣ್ಯ. ಇವಳು ಯಾಕೋ ಬೆಂಡಾಗ್ಬಿಟ್ಟಿದ್ದಾಳೆ. ಬೇಡ ಇನ್ನೊಂದು ಚೆನ್ನಾಗಿ ಊಟ ಹಾಕಿಲ್ಲ ನೀವು. 10 ಚಿಲ್ಡ್ರೆ 10:15 Hi guys, welcome back to ಸಂಧ್ಯಾ ತನು. ನಾನು ಅದನ್ನ ಹಾಕದೇ ಇಲ್ಲ. ಇದನ್ನೇ ಹಾಕ್ತಾರೆ. ಸೊ ಈ ವ್ಲಾಗ್ ಬಂದ್ಬಿಟ್ಟು ನಮ್ಮ ಅಕ್ಕ ಶಾಪಿಂಗ್ ಹೋಗ್ತಿದ್ದಾರೆ. ಈ ವ್ಲಾಗಲ್ಲಿ ನಾನಂತೂ ಇರಲ್ಲ. ಸೊ ವ್ಲಾಗ್ನಂತೂ ಏನು ಕ್ಯಾನ್ಸಲ್ ಮಾಡಕ್ ಹೋಗ್ಬೇಡಿ, ನಾನಿಲ್ಲ ಅಂತ. ವ್ಲಾಗ್ ಬೋರಿಂಗ್ ಆಗೇ ಇರುತ್ತೆ ಆಸ್ ಯೂಶುವಲ್ ನಾನಿಲ್ಲ ಅಂದರೆ. ಓವರಾಗಿ ಆಡ್ಬೇಡ. ಇಂಟ್ರಡಕ್ಷನ್ ಕೊಡಕ್ಕೆ ಬಿಡ್ತಿಲ್ಲ ಗೈಸ್. ನಂದೇ ಚಾನಲ್, ಇವಳು ಕಿತ್ಕೊಂಡಿದ್ದಾಳೆ. ಸೊ ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾ ತನು ಯೂಟ್ಯೂಬ್ ಚಾನಲ್. ಸೊ ಆಫ್ಟರ್ ಲಾಂಗ್ ಟೈಮ್ ಶಾಪಿಂಗ್ ಹೋಗ್ತಾ ಇದ್ದೀವಿ. ಅದು ಚಿಕ್ಕಪೇಟೆಗೆ ಹೋಗ್ತಿದ್ದೀವಿ. ನಮ್ಮ ಅಮ್ಮಗೆ ಏನೇನೋ ಐಟಮ್ಸ್ ಬೇಕಂತೆ. ನಂಗೆ ಸೀರಿಯಸ್ಲಿ ಗೊತ್ತಿಲ್ಲ ಅವ್ರು ಏನು ತೊಗೋತಾರೆ ಅಂತೆ. ಡೆಫಿನೆಟ್ಲಿ ಬಟ್ಟೆ ಅಂದು ಅಲ್ಲ, ಏನೋ ಡೆಕೋರೇಷನ್ ಐಟಮ್ಸ್ ಏನೇನೋ ಬೇಕಂತೆ. ಸೊ 12:30 ಹೋಗಬೇಕು ಅಂತಂದ್ರು. ಇವತ್ತು ಸಂಡೇ ಲೇಟಾಗಿ ಎದ್ದೋಳೋಣ ಅಂತ ಅಂದ್ಬಿಟ್ಟು ಪೀಸ್ಫುಲ್ಲಾಗಿ ಮಲಗಿದ್ರೆ ನಾವು 6 ಗಂಟೆಗೆ ಸಂಧ್ಯಾ ಚಿಕ್ಕಪೇಟೆಗೆ ಹೋಗೋಣ ಅಂತ. ಯಪ್ಪ, ನನಗೆ 6 ಗಂಟೆಗೆ ಬಂದವ್ರೆ, ಇನ್ನೂ 2 ಗಂಟೆ ಆಯಿತು ನಾವು ಹೊರಟಿಲ್ಲ. ಅದು ಯಾಕೆ 6 ಗಂಟೆಗೆ ಬಂದು ಸೀರಿಯಸ್ಲಿ ಗೊತ್ತಿಲ್ಲ. ನಂಗೆ ಡ್ಯಾನ್ಸ್ ಕ್ಲಾಸ್ ಇತ್ತು, ಅದು ಮಿಸ್ ಮಾಡ್ಕೊಂಡೆ. ಮ್ಯೂಸಿಕ್ ಕ್ಲಾಸ್ ಇತ್ತು, ಮ್ಯೂಸಿಕ್ ಕ್ಲಾಸ್ಗೆ ಹೋಗಿ ಬರೋಷ್ಟೊತ್ತಲ್ಲಿ 12:30 1 o'clock ಆಯಿತು. ಸೊ ಇವಾಗ ಜಸ್ಟ್ ರೆಡಿ ಆಗಿ ವಿ ಆರ್ ಲಿವಿಂಗ್. ನಮ್ಮಮ್ಮ ಊಟ ಮಾಡ್ಬೇಕಂತಿದ್ದಾರೆ, ಯಾಕಂದರೆ ಅಲ್ಲಿ ಏನೋ ಕೇಳ್ಬಿಡ್ತೀವಿ ಅಂತ. ನಮ್ಮಮ್ಮ ಚಾಲಾಕ್ ಪೀಪಲ್ ಗೈಸ್. ಮಾಮ್ ಐಡಿಯಾಸ್ ಎಲ್ಲ ಈ ಥರ. ಈ ಹುಡುಗಿ ಬರಲ್ವಂತೆ. ಏನ್ ದಬಾಕ್ಬಿಡ್ತೀಯ, ಏನ್ ದಬಾಕ್ತಾಳೆ 10th ಅಲ್ಲಿ ಅಂತ ನಾನು ನಿಮಗೆ ತೋರಿಸ್ತೀನಿ. ರಿಸಲ್ಟ್ ಬಂದಿದ್ದ ದಿನ ನಾನು ಬ್ಲಾಗ್ ಮಾಡಿಲ್ಲ ಅಂದ್ರೆ ಕೇಳಿ. ನಾನು ಫೋನ್ ಎಲ್ಲ ಸಬ್ಜೆಕ್ಟ್ ರಿಸಲ್ಟ್ಸು ಹಿಂಗ್ ಹೇಳ್ತೀನಿ. ನಾನು ನೀನ್ ಹಾಕ್ಸಲ್ಲ, ನಾನು ಹಾಕ್ತೀನಿ ಅಂತ ಎಂಟಲ್ಲಿ. ಓಕೆ ಲೆಟ್ಸ್ ಗೋ. ಇವಾಗ ನಮ್ಮಮ್ಮ ಅದೇ ಊಟ ಮಾಡ್ಬೇಕಂತೆ. ಬೇಜಾರ್ ಉಪ್ಪಿಟ್ಟು ಮಾಡೋರೆ ಗಾಯ್ಸ್. ಸಂಡೇ ಏನ್ ಮಾಡೋಣ? ಉಪ್ಪಿಟ್ಟು ಓಕೆ, ಆದ್ರೆ ಬಸ್ಸಾರ್ ಯಾಕೆ? ಆನ್ಲೈನ್ ಇರುತ್ತೆ ಅಂದ್ರೆ ನೀವು ಅದೇ ರೇಟ್ ಎಷ್ಟಂತೆ? 100 rupees ಅಂತ ಒಂದು. ಹಾ ಬಂದ್ಬಿಡಿ. ಬರ್ತಾರೆ ಫ್ಯಾನ್ಸ್ ಇಲ್ಲ. ಫ್ಯಾನ್ ಬೇಕಾದ್ರೆ ಸಬೀಸ್ ಬೀಸೆ ನಂಗೆ ನಮಗೆ ಇಷ್ಟ ಆಗಿದೆ, ಆದರೆ ಪ್ರೈಸ್ ಕಷ್ಟ ಆಗಿದೆ. ಸಾಕಾದಾಗಿದೆ. ತೋರ್ಸು. ಇದು ಕೆಳಗಡೆ ಕುತ್ಕೊಳ್ಳುತ್ತಲ್ಲ, ತಗೋತೀನಮ್ಮ? ತಗೊಂತೀನಿ. ಸೀರೆ ಕಲರ್ ಚೆನ್ನಾಗಿದೆಯಾ? ಓ, ನೀನ್ ಮೊನ್ನೆ ತಗೊಂಡಿದ್ದು ಸೀರೆ ತರ ಇದೆ ಅಂತ ತಾನೇ? ಗೃಹಪ್ರವೇಶಕ್ಕೆ ಆಂಟಿ ಮನೆ. ಸೊ ಈ ಪುಟಾಣಿ ಗೊಂಬೆ ಹುಡ್ಕೊಂಡೆ ನಾವು ಚಿಕ್ಕಪೇಟೆಗೆ ಬಂದಿದ್ದು. ಏನಕ್ಕೆ ಅಂತ ವಿಷಯ ಆಮೇಲೆ ಹೇಳ್ತೀನಿ. ನಮ್ಮಮ್ಮ ಪರ್ಮಿಷನ್ ಕೊಟ್ರೆ ಗೈಸ್. ಚೆನ್ನಾಗಿದೆ. ಎಷ್ಟು ಇದು? ತೋರಿಸಿ 900 rupees. ಇದು ಕೊಡಿ. ಲಕ್ಷಣವಾಗಿದೆ. 1600 ಅಂತ. ಇದ್ರಲ್ಲಿ ಒಡವೆ ಎಲ್ಲ ಹಾಕ್ಬಿಟ್ಟಿದ್ದಾರೆ. ಚೆನ್ನಾಗಿದೆ, ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ನಿಮ್ ತರನೇ ಇದೆ ಡುಂಡುಮುಟಿ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. 300 ಅಂತೆ. ಚಿಕ್ಕ ವಯಸ್ಸಲ್ಲಿ ಇದ್ದಾಗ ತಲೆ ಬಾಚಿ ಡ್ರೆಸ್ ಚೇಂಜ್ ಮಾಡ್ತಿದ್ವಿ. ಇವಾಗ ಇದನ್ನೇ ಹುಡ್ಕೊಂಡು ಚಿಕ್ಕಪೇಟೆ ತನಕ ಬಂದ್ವಿ. ಈ ವರ್ಷ ನಮ್ಮ ಅಕ್ಕ ಮದ್ವೆ ಆಗ್ತಿದ್ದಾರೆ. ಇದು ನಮ್ಮ ಅಕ್ಕ ಅಂಡ್ ಅವರು ಬಾವಿ ಯಜಮಾನ್ರು. ಭ್ರಮೆ ಸುಮ್ಮನಿರು. 45,000 ಅಂತ. ಏನಿದೆ ಅದು? ಇದ ಗಂಧದ ಜರ್ಮನ್ ಸಿಲ್ವರ್ ಅಂತ. ಅವನಿಗೆ ಹೂಬಾವು ಹೊಡೆದಿದೆ ಎತ್ತು ಬಂದು ಇಟ್ಕೊಂಡ್ಬಿಟ್ಟವ್ರ. 45,000 ಹೇಳ್ತಿದ್ದಾರೆ. ಕೆಳಗಡೆ ಇದೆಯಲ್ಲ ಅದು, ಅಲ್ಲಿ 45,000. ಓಕೆ. ಇದು ತನು ಅಂಡ್ ತನು ಹಸ್ಬೆಂಡ್. ನಿಂದು? ನಂದು. ನಿನ್ ಫ್ರೆಂಡ್ ತನು ತಾನೆ? ಅದಲ್ಲ, ನೀನು ಗೊಂಬೆ ತರ ಇದೆ ನೋಡಿ ನನ್ನ ಅಳಿಯ.
ಏನೇನೆಲ್ಲ ಕ್ರಿಯೇಟಿವಿಟಿ ತರ್ತಾರಲ್ಲ. ಆ್ಯಕ್ಚುಲಿ ಅದನ್ನ ನಾವೇ ಮಾಡ್ಬೋದು. ನಮ್ಮ ಅಂಗಡಿಯಲ್ಲಿ ಇದು ಡೈರಿ ಮಿಲ್ಕ್ ತೊಗೊಂಡು ಇದು ಒರಿಜಿನಲ್ಲಾ? ಹೌದು. ಇದೆಲ್ಲ ಆ್ಯಕ್ಚುಲಿ ಮ್ಯಾರೇಜ್ ಇದಕ್ಕೆ. ಬಟ್ ನಾವು ಹುಡ್ಕೊಂಬಂದಿರೋದು ನಮಗೆ ಗೃಹ ಪ್ರವೇಶ ಸೆಟ್ಸೇ ಬೇಕು ಅಂತ. ಏನಕ್ಕೆ ಅಂತ ಹೇಳುವ ಲಾಸ್ಟಲ್ಲಿ. ಸೊ ಇದು ಗೃಹ ಪ್ರವೇಶ ಥೀಮಿಗೆ ಸೆಟ್ ಆಗಲ್ವಂತೆ. ಇದೇನು ಫಾರ್ಮರ್ಸ್ ಅಂತ ಹೇಳಿದ್ರು. ಇಟ್ ಈಸ್ 2000 ಚಿಲ್ಡ್ರನ್ ಅಂತಿದ್ದಾರೆ ಕಾಸ್ಟ್. ಗಾಯ್ಸ್ ಅವ್ರು ಯಾಕೋ ಕರೆಕ್ಟಾಗಿ ರೆಸ್ಪಾಂಡ್ ಮಾಡಿಲ್ಲ. ಸೊ ಮುಂದೆ ನಡ್ಕೊಂಬಂದ್ವಿ. ಈ ಅಂಗಡಿಯಲ್ಲಿ ಇನ್ನೂ ಸಖತ್ತಾಗಿದೆ ಕಲೆಕ್ಷನ್ಸ್. ಸೊ ಈ ಶಾಪ್ ಹೆಸರು ಏನೋ ವಾಸವಿ ಕಾಂಡಿಮೆಂಟ್ಸ್ ಅಂತ. ನನಗೆ ಆ್ಯಕ್ಚುಲಿ ಮೇಯ್ನಾಗಿ ಇಷ್ಟ ಆಗಿದೆ ಇದು. ಅವ್ರು 2500 ಹೇಳ್ತಿದ್ದಾರೆ. ಓ ಮೈ ಗಾಡ್. ಚಾಂದ್ ಅವ್ರ ಎಂಗೇಜ್ಮೆಂಟ್ ಸಿಯಾ ಎಂಗೇಜ್ಮೆಂಟ್ ಮುತ್ತಿಟ್ಟಿದ್ದಾರೆ ಅದ್ರೊಳಗಡೆ. ಚಿಕ್ಕ ವಯಸ್ಸಲ್ಲಿ ಅದು ಎಷ್ಟು ಡಾಲ್ ತಗೊಂಬಂದು ಕೊಡ್ತಿದ್ರು ಅದನ್ನೆಲ್ಲ ಹಂಗೆ ಬಿಸಾಕ್ತಿದ್ವಿ. ಬಟ್ ಈಗ ಈ ಡಾಲ್ಗೆ ಎಷ್ಟು ಹೇಳ್ತಿದ್ದಾರೆ? 2000 ಹೇಳ್ತಿದ್ದಾರೆ. ಒಪ್ಪ ದೇವ್ರೆ. ನಮಗೂ ಈಗ ಅಂದ್ರೆ ರೋಡ್ ಸೈಡಲ್ಲಿ 150 ರೂಪಾಯಿ ಡಾಲ್ ಸಿಗುತ್ತಲ್ಲ, ಅದು ತಗೊಂಬಂದಿತ್ತರ ನಾವು ಮಾಡ್ಕೊಂಬತ್ತಾನೆ. ಒಂದು ಸ್ವಲ್ಪ ಟೈಮ್ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಮನಿ ಉಳಿತಾಯ ಮಾಡ್ಬೋದು ಅಮೌಂಟ್. ವಾಟ್ ಈಸ್ ದಿಸ್ ಯಾರ್? ಇಲ್ಲ ತಿನ್ನೋದು ರಿಯಲ್ ರಿಯಲ್. ಎರಡು ಜೋಡಿ ತೊಗೊಂಡ್ರೆ ಸಾಕಾಗುತ್ತೆ ಇದು. ಸೊ ಅವ್ರದ್ದೇನೋ ಗೋಡೌನ್ ಇದೆಯಂತೆ, ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಯಾವುದೋ ಬೆಟ್ಟ ಹತ್ತಿದ್ದೀವಿ ಗಾಯ್ಸ್. ಅಮ್ಮ ಜಾಗ ಉಳ್ಸೋದನ್ನ ಚಿಕ್ಕಪೇಟೆ ನೋಡಿ ಕಲಿಬೇಕು. ನಾನು ಇದನ್ನೇ ಹುಡುಕ್ತಿದ್ದು ಇಲ್ಲಿ. ಇದು ಬಸವಣ್ಣ ಇಲ್ಲಿ ಆನೆ ಇದೆ ನೋಡಿ. ಸಿ ಆ್ಯಕ್ಚುಲಿ ಇದು ಎಂಗೇಜ್ಮೆಂಟ್ ಪ್ಲೇಟ್ ಡೆಕೋರೇಟ್ ಮಾಡೋಕ್ಕೆ ಇದೆಲ್ಲ ಯೂಸ್ ಮಾಡ್ತಾರೆ. ಅದು ತೆಂಗಿನಕಾಯಿ ನೋಡಿ ಗೈಸ್. ನಮ್ಮಮ್ಮ ಎಲ್ಲಿಂದ ಹುಡ್ಕೊಂಡ್ಬರ್ತಾರೆ ಗೊತ್ತಿಲ್ಲ. ಚೆನ್ನಾಗಿದೆ, ಕ್ಯೂಟ್ ಆಗಿದೆ. ಬೇಡ ಇದೇ ಕಲರ್ ಚೆನ್ನಾಗಿದೆ, ಲುಕ್ ಆಗಿದೆ. ಬೇಡ ಇದೇ ಲುಕ್ ಆಗಿದೆ. ಎಷ್ಟು? 1600. 800 ಒನ್ ಪೀಸ್ ಅಂತೆ. ಇದು ಸರಿ, ಇದು ಎರಡು ಸೇರಿಸಿ 700. ನೀನು ಕಾಣ್ತಾ ಇಲ್ಲ ಬಿಡು. ಅವ್ರು ಆಯ್ಕೊಂಬರಕ್ಕೆ ಇವ್ರು ಸೆಲೆಕ್ಟ್ ಮಾಡೋದಕ್ಕೆ. ಈ ಕಲರಾ? ಈ ಕಲರ್ ಅದೇ ಚೆನ್ನಾಗಿದೆ, ಅದೇ ಚೆನ್ನಾಗಿದೆ. ಗ್ರೀನ್ ಇದೆ. ಸೊ ಇದರ ಚಿಕ್ಕ ಚಿಕ್ಕ ಗೊಂಬೆ ನಾವು ಒಂದು 4-5 ತೊಗೊಂಡಿದ್ದೀವಿ. ಒಂದು 5-6 ತೊಗೋತಿದ್ದಾರೆ. 4 ಸೆಲೆಕ್ಟ್ ಮಾಡಿದ್ದೀನಿ. ಬೇರೆ ಯಾವ ಕಲರ್ ಇದೆ? ಒಂದಕ್ಕ ಜೋಡಿಗೆ 4500. ನಮ್ಮ ತೋಟದ ಎಷ್ಟೊಂದು ನವಿಲಿದಾವೆ ಗೊತ್ತಾ? ನಮ್ಮ ತೋಟದಲ್ಲೂ ಇದೆ. ಅದೆಲ್ಲ ತಗೊಂಬಂದು ಇದೊಂದು ಕಂಟಿಸ್ಬಿಟ್ರೆ ಮುಗ್ದೈತಿದ್ ಯಾವ್ದೋ ಇದಕ್ಕೆ ತಂಗಿ ಮಾಡ್ಬಿಡಿ, ಅದನ್ನ ಇಟ್ಕೊಂಡ್ ಬಂದ್ಬಿಡಿ ಸುಮ್ಮನೆ. ಸೊ ಗೈಸ್ ವಾಸವಿ ಕಾಂಡಿಮೆಂಟ್ಸ್ ಅಲ್ಲಿ ಫಸ್ಟ್ ಈ ದೊಡ್ಡ ದೊಡ್ಡ ಬೊಂಬೆ ತಗೊಂಡಿದೀವಿ. ಒಂದು ಅವಳು. ಸರ್ ಎಷ್ಟು ಹೇಳಿದ್ರಿ ಪ್ರೈಸ್ ಇದು? 3000 ಜೋಡಿ ಅಂತೆ. ನೋಪ ಈ ವ್ಲಾಗ್ ನೋಡಿದ್ರೆ ಅಷ್ಟೇ. ನೆಕ್ಸ್ಟ್ ಈ ಬ್ಯೂಟಿಫುಲ್ ಪಿಕಾಕ್ ಥರ ಇದು ಜೋಡಿ 1600. ಒಂದು 800, ಎರಡು 1600 ಅಂತ ಹೇಳಿದ್ದಾರೆ. ಇಟ್ ಇಸ್ ಆ್ಯಕ್ಚುಲಿ ನೈಸ್. ಬಟ್ ಏನೋ ಇನ್ವೆಸ್ಟ್ ಮಾಡ್ತಿದ್ದಾರೆ, ಮಾಡಲಿ. ಆ್ಯಂಡ್ ಇದರಲ್ಲಿ 2 ಮರ ಇದೆ. ಎರಡಕ್ಕೂ ಡಿಸೈನ್ ಇದೆಯಾ ಹಿಂದೆ? ಎಷ್ಟಂತೆ? 650 ಮೇಡಮ್. 650 ಜೊತೆ. ನಾಟ್ ಬ್ಯಾಡ್. ದಿಸ್ ಇಸ್ ಸಮಥಿಂಗ್ ಕ್ಯೂಟ್. ಚೆನ್ನಾಗಿದೆ. ಇಬ್ರು ಗೊಂಬೆಗಳು ಎಲ್ಲ ಜೋಡಿ ಜೋಡಿ ತಂತಾ ಇದ್ದೀನಿ. ಇದೆಷ್ಟು? 700 ಮೇಡಮ್. 700 ಅಂದರೆ ಈ ಪುಟಾಣಿ ಗೊಂಬೆಗಳು ಎಷ್ಟು ತೊಗೊಂಡಿದ್ದೀವಿ? ಒಂದು 10 ತೊಗೊಂಡ್ಬಿಟ್ಟಿದ್ದೀವಿ. ಹುಡುಗರು ನೀವು 2 ತೊಗೊಂಡಿರೋದು, ಹುಡುಗಿರನ್ನೇ ಜಾಸ್ತಿ ತೊಗೊಂಡಿದ್ದೀವಿ. ಸಿಂಗಲ್ ಎಷ್ಟು ಹೇಳಿದ್ರಿ? 400 ಮೇಡಮ್. ಮತ್ತೆ ಇಷ್ಟೊಂದು ತೊಗೊಂಡಿದ್ದೀರಾ? 250. ಸೊ ಇದು 1 2 3 4 5 6 7
7 ಮತ್ತೆ ಕುತ್ಕೊಳ್ಳೋದು ಇದೇನೋ ಹಿಂಗೆ ಕಾಲು ಬೆಂಡ್ ಮಾಡಿದ್ರೆ ಕುತ್ಕೊಳ್ಳುತ್ತಂತೆ. ಹಾಂ ಆ್ಯಕ್ಚುಲಿ ಆ ಗೊಂಬೆ ಇರೋದು ಹೀಗೆ, ನೀವು ಅದನ್ನು ಈ ಥರ ಕುಂಡಿಸ್ಬೋದು. ಇದೇ ಸಪ್ರೇಟ್ ಸೆಟ್ ಬರುತ್ತೆ. ಸೊ ಒಂದು 10 ತೊಗೊಂಡಿದ್ದೀವಿ ಗೈಸ್. ಇದೇನೋ ಕಳ್ಸ ಆ ಕಡೆ ಈ ಕಡೆ ಈ ಪಿಕಾಕ್ ಇಟ್ಬಿಟ್ಟು ಏನೋ ಮಾಡ್ತಾರಂತೆ. ಆ್ಯಂಡ್ ಆಮೇಲೆ ಅದು ತೋರಿಸು ಬಾಳೆಕೊಂಡು. ಇದು ನೋಡ್ಕ ಸೇರ್ ಅನ್ಕೊಂಬಿಟ್ಟು ಇಷ್ಟು ಉದ್ದದ ಸೇರ್ ಕೊಡಿ ಅಂತವ್ರೆ. ಇದು ಬಾಳೆ ಕಂದು ಹಾಕೋದು. ಅಡುಗೆ ಮನೇಲಿ ಯಾರು ಬಾಳೆ ಕಂದು ಹಾಕ್ತಾರೆ? ಅದು ಇದ್ರ ಮೇಲೆ ಹೂವು, ಪ್ಲಾಸ್ಟಿಕ್ ಹೂವು ಇಡೋದು. ಆ ಥರ ಚೆನ್ನಾಗಿರುತ್ತೆ. ಇನ್ನೊಂದು ಸ್ವಲ್ಪ ಡಿಸೈನ್ ಆಗಿರೋ ತೊಗೊಬೇಕಿತ್ತು. ಏನಾಗಲ್ಲ, ಇದು ಲುಕ್ಕ ಕಾಣ್ತಿದೆ. ಸರ್ ಇದೆಷ್ಟು ಪ್ರೈಸು? 500 ಮೇಡಮ್. ಇದು ಅದು ಸೇಮ್ 500. ಇದು 500, ಇದು 500. ಎಷ್ಟದು? ಒಂದು ಸೇರ್ 500ಆ? ಹೌದು ಮೇಡಮ್. ಮೇನ್ ಸೆಂಟರ್ ಆಫ್ ಅಟ್ರಾಕ್ಷನ್ ತೋರಿಸ್ತೀನಿ ರೀ. ಏನು ಕಾಯಿ ಅದು ತಗೊಂತಿದೀವಿ ತಾನೇ ಎರಡು ಎಲ್ಲೋ ಕಲರಾ? ಹಾಂ ಟೇಕ್ 2. ಎಷ್ಟು ಸರ್ ಅದು ಕಾಯಿ? 400 ಮೇಡಮ್. 400 ಒಂದು. ಸೊ ಮೇನ್ ಸೆಂಟರ್ ಆಫ್ ಅಟ್ರಾಕ್ಷನ್. ಗೃಹ ಪ್ರವೇಶ. ಸೊ ಇದರಲ್ಲಿ ಓನರ್ ವೈಫು, ಸತ್ಯನಾರಾಯಣ ಪೂಜೆ, ಇಲ್ಲಿ ಪೂಜೆ ಐಟಮ್ಸು, ಹಸು, ಅವ್ರ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಇದ್ದಾರೆ. ಸೊ ಹೋಲ್ಸೇಲ್ ಸೆಟ್ ಕಳಸ ಇಟ್ಕೊಂಡಿದ್ದಾರೆ ಓನರು. ಇದು ತುಳಸಿ ಗಿಡ ಈಗ ನೋಡಿ, ತುಳಸಿ ಕಟ್ಟೆನೂ ಮಾಡ್ಬಿಟ್ಟಿದ್ದಾರೆ. ನೈಸ್. ಹಸು. ಪ್ರೈಸ್ ಹೇಳಿ ಇವಾಗ? 25 ಆಗುತ್ತೆ ಮೇಡಮ್. 2500. ನೈಸ್. ಕಾಸ್ಟ್ಲಿ ದುನಿಯಾ ಗೈಸ್. ಇನ್ನೂ ಬೇಕಾ? ಅಲ್ಲಿ ಆ ಗೊಂಬೆಗಳು ಕೆಳಗಡೆ ಇವ್ರ IT ಪೀಪಲ್ಸ್ಗೆ ಸಮಾಧಾನನೇ ಆಗ್ತಿಲ್ಲ. ಇದಾ? ಹಾ ಕರೆಕ್ಟ್. ಅಮ್ಮ ಇದು ಬೇಡ, ದೊಡ್ಡದು ತಗೊಂಡ್ವಲ್ಲ, ಇದು ತಗೊಂತೀಯಾ? ಹೌದು, ಅದು ಇರಲಿ. ಇದೆಷ್ಟಲ್ಲಿ? ಲಾಸ್ಟ್ ಇನ್ವೆಸ್ಟ್ಮೆಂಟ್ 1200 per piece ಮೇಡಮ್. 1200 ಪರ್ ಪೀಸ್. ಇದು 1500. ಸೊ ನಾವು ಇದೇ 2 ತೊಗೊಂಡ್ಬಿಡ್ತೀವಿ. ಇನ್ನೇನು ಇಷ್ಟು ಹೈಟ್ ಡಿಫ್ರೆನ್ಸ್ ಇದೆ. Piece ಅಂತ ಹೇಳಿ ಆಮೇಲೆ ಜೋಡಿ ಅಂತ. ಹಾಂ ಪರ್ ಪೀಸ್. ಯಾ ಲಂಗ ದಾವಣಿಯಾಗ ಮಸ್ತ್ ಹಾಕಂತೀಯ ಲಾವಣ್ಯ. ಈ ಒಂದು ಸೀರೆ ಒಂದು ಲಂಗ ದಾವಣಿ. ಇವಳು ಯಾಕೋ ಬೆಂಡಾಗ್ಬಿಟ್ಟಿದ್ದಾಳೆ. ಬೇಡ, ಇನ್ನೊಂದು ತಗೋ. ಚೆನ್ನಾಗಿ ಊಟ ಹಾಕಿಲ್ಲ ನೀವು. ಸರಿ ಓಕೆ ಮಾಡಲಾ? ಸೊ ಗೈಸ್, ಇವ್ರದ್ದು ಫೋನ್ ನಂಬರ್ ಮತ್ತು ಅಡ್ರೆಸ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಚೆಕ್. ಗೈಸ್, ನಮಗೆ ಈ ಲಂಗ ದಾವಣಿ ಲಾವಣ್ಯ ಬೇಡವಂತೆ, ಯಾಕಂದರೆ ಇಬ್ಬರು ಸೀರೆ ಇರೋರೇ ಬೇಕಂತೆ. ಸೊ ಈ 2 ಪುಟಾಣಿ ತೊಗೊಂಡಿದ್ದೀವಿ. ಚೆನ್ನಾಗಿ ಕಾಣ್ತಿದ್ಯಾ? ಸರ್ ಬಂದು ಬಿಲ್. ನಿನ್ನ ಪ್ರಕಾರ ಎಷ್ಟು ಟೋಟಲ್ ಪ್ರೈಸ್ ಆಗ್ಬೋದು ಎಲ್ಲ ಸೇರಿ ಬಿಲ್? ಒಂದು 11,000 ಆಗುತ್ತೆ. ನನ್ನ ಪ್ರಕಾರ ಒಂದು 10 to 13 ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ. ಎಲ್ಲ ಒಂದೇ ಅಲ್ವಾ? ಅವ್ರು ಕರೆಕ್ಟಾಗಿ ಹೇಳಿ, ನೀವು ಒಂದು ಸೈಜ್ ಹೇಳಿ. ಒಂದು ಓಕೆ, ನಾನು ಒಂದು ಬಾರ್ಗೇನಿಂಗ್ ಎಲ್ಲ ಮಾಡಿ ಒಂದು 9,000 ನಂದು. ನಿಂದು ನಂದು 10 ಚಿಲ್ಲರೆ. 10 ಬರ್ತೀವಿ ಏನಾದರೂ ಜಾಸ್ತಿ. ಗೈಸ್, ನಾನು ಫಸ್ಟ್ ಹೇಳಿದ ಪ್ರೈಸೇ ಆ್ಯಕ್ಚುಲಿ ಬಂತು. ನಾನು ಫಸ್ಟ್ ಎಷ್ಟು ಹೇಳಿದ್ದೆ? 13. ಹಾಂ, 10ರಿಂದ 13. 10ರಿಂದ 12 ಅಂತ ಹೇಳಿದ್ದೆ. 12,000 ಆಗಿದೆ ಕರೆಕ್ಟ್ ಪ್ರೈಸು. ನೀನೇನಂದೆ 8,000 9,000 ಮಾಡಿಸ್ತೀನಿ ಬಾರ್ಗೇನ್ ಮಾಡಿ ಅಂತ. ಇವ್ರು ಬಾರ್ಗೇನಿಂಗ್ ನೋಡಬೇಕಿತ್ತು. ಮೈ ಗಾಡ್. ಮತ್ತೆ ಮೋಸ್ಟ್ಲಿ ಏನು ಮುಂಚೆ ಗೊತ್ತಿತ್ತು ಅನ್ಸುತ್ತೆ, ಅಷ್ಟೇ ತಗೊಂಬಂದವ್ರೆ. ಹೌದೇನಮ್ಮ? ಅವಳದು ಮೆಟ್ರೋ ಕಾರ್ ಖರ್ಚೆಲ್ಲ ಅವಳದೇನೆ, ಆಟೋದು ಮೆಟ್ರೋದೆಲ್ಲ ಅವಳದೇನೆ. ಗಿವ್, ಒಳ್ಳೆ ಮನಸ್ಸಿಂದ ಗಿವ್. $12,000 ಇದೆ. ಅವ್ರು ಲವ್ ಮಾಡ್ದಾಗ 12,500 ಮೇಲ್ಗಡೆ ಇದ್ರೆ ನಾನೇ 100 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀನಿ. ಇಲ್ಲಾಂದ್ರೆ ನೀವು ಇರೋದು 12,500 ಮೇಲಿದ್ರೆ 12,500 ಇದೆ ಅಲ್ಲಿ. ಮ್ಯಾಲ್ ಇರ್ಬೇಕಲ್ವಾ? ಇಲ್ಲ 12,500. ಸರಿ, ಮೇಲ್ಗಡೆ ಇನ್ನೊಂದ್ಸಲ ಕೌಂಟ್ ಮಾಡಿ. ಇನ್ನೊಂದ್ಸಲಿ ಕೌಂಟ್ ಮಾಡಿ. 11 12 ಇದೆ. ನಾವು ಜಾಸ್ತಿ ಕೊಡ್ತೀವಿ. ಅದಕ್ಕೆಲ್ವಾ ಇನ್ನು 100 ಕೊಡಿ, ಸೇರ್ಸಿ ಕೊಡಿ ಅಂತ ಹೇಳ್ತೇನೆ. ಇರ್ಲಿ ಸರ್, ಫಸ್ಟ್ ಟೈಮ್ ಬಿಡಿ. ಓಕೆ, ನೆಕ್ಸ್ಟ್ ಟೈಮ್ ಇಂದ ಪಕ್ಕ ಕೊಡ್ತೀವಿ. ಅಂಗಡಿ ಹೆಸರು ಜಾಸ್ತಿ ತಿಂಡಿ ಕೊಟ್ಟು ಇಲ್ಲೇ ಇದ್ದಾಳೆ. ಏನು ತಿಂತಾ ಇದೆಯಾ? ತೋರ್ಸು ಮೇಲೆ. ಸರ್, ನೀನು ಡ್ಯುಯಲ್ ಕ್ಯಾಮ್ರಾ 17 ಇದೆ ಅಂತ ಅಂದ್ರೆ ನಾನು ಮೊನ್ನೆ ಚೆಕ್ ಮಾಡಿದೆ, ನನ್ನ ಫೋನಲ್ಲೂ ಇದೆ. ಪ್ರಾಮಿಸ್ ಇದೆ. ನಂಗೆ ಶಾಕ್ ಆಯ್ತು. ನಾನೇನೋ ಬೇರೆ ಎಫೆಕ್ಟ್ ಹುಡ್ಕೋಕೆ ಹೋದೆ, ಅವಾಗ ನೋಡಿದ್ರೆ ಡ್ಯುಯಲ್ ಕ್ಯಾಮ್ರಾ ಇತ್ತು. ಸೊ ಗೈಸ್,
ನಾನು ಇವತ್ತು ಸ್ಯಾಟರ್ಡೇ, ಇವತ್ತು ಬಿಗ್ ಬಾಸ್ ಫಿನಾಲೆ ಇದೆ ಅಂತ ಅಂದ್ಬಿಟ್ಟು ನಾನು 6 ಗಂಟೆ ಅಷ್ಟರಲ್ಲಿ ಬರಲೇಬೇಕು ಅಂತ ಅಂದ್ಕೊಂಡ್ರೆ ಇವ್ರು 1 hour ಬಿಗ್ ಬಾಸ್ ಎಪಿಸೋಡ್ ಹೋಗಿಸ್ಬಿಟ್ಟಿದ್ದಾರೆ. ಸೊ ಬಂದಿದ್ದು 7 ಗಂಟೆ. ವಿ ಕೇಮ್ ಹೋಮ್ ಆ್ಯಂಡ್ ಟ್ಯೂಷನ್ ಪಾಪ ಸಾನಿಧ್ಯ ಮಾಡ್ತಿದ್ದಾಳೆ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಸಂಧ್ಯಾ ತನು ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಚೆನ್ನಾಗಿಲ್ಲ ಹೋಗಿ ಏನು ಹೇಳೋಣ ಇಂಥವ್ರಿಗೆ.